ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಶಿವಲಿಂಗದ ಮೇಲೆ ಯಾವ ಹೂವನ್ನು ಹಾಕಬಾರದು? ಆಪ್ಷನ್ ಎ ಮಲ್ಲಿಗೆ ಹೂವು, ಬಿ ಗುಲಾಬಿ ಹೂವು, ಸಿ ಕೇಸರಿ ಹೂವು, ಡಿ ಸೇವಂತಿಗೆ ಹೂವು. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ ಹೂವನ್ನು. ಶಿವಲಿಂಗದ ಮೇಲೆ ಕೇಸರಿ ಹೂವನ್ನು ಹಾಕಬಾರದು. ಎರಡನೇ ಪ್ರಶ್ನೆ. ಮಾನವರು ಯಾವ ಬಣ್ಣವನ್ನು ಅತಿ ಹೆಚ್ಚು ಬಳಸುತ್ತಾರೆ? ಆಪ್ಷನ್ ಎ ಕೆಂಪು ಬಣ್ಣ, ಬಿ ಹಸಿರು ಬಣ್ಣ, ಸಿ ಹಳದಿ ಬಣ್ಣ, ಡಿ ನೀಲಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಬಣ್ಣವನ್ನು. ಮಾನವರು ಹಸಿರು ಬಣ್ಣವನ್ನು ಅತಿ ಹೆಚ್ಚು ಬಳಸುತ್ತಾರೆ. ಮೂರನೇ ಪ್ರಶ್ನೆ. ಶುಕ್ರವಾರ ಜನಿಸಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ ಎ ಸಾಮಾಜಿಕವಾಗಿ ತೊಡಗಿಕೊಳ್ಳುವುದು, ಬಿ ಅಲಂಕಾರ ಪ್ರಿಯ, ಸಿ ಹಣ ಸಂಪಾದನೆ ಕೌಶಲ, ಡಿ ಎಲ್ಲರನ್ನೂ ಸೆಳೆಯುವ ಗುಣ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಶುಕ್ರವಾರವನ್ನು ಆಳುವವನು ಶುಕ್ರ. ಶುಕ್ರವಾರ ಹುಟ್ಟಿದವರು ಹೆಚ್ಚು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುತ್ತಾರೆ. ಈ ದಿನ ಜನಿಸಿದವರು ಸೌಂದರ್ಯವಂತರಾಗಿದ್ದು ಅಲಂಕಾರ ಪ್ರಿಯರು ಆಗಿರುತ್ತಾರೆ. ಶುಕ್ರವಾರ ಹುಟ್ಟಿದವರ ವ್ಯಕ್ತಿತ್ವವು ಆಕರ್ಷಕವಾಗಿದ್ದು ಯಾರನ್ನೂ ಬೇಕಾದರೂ ಸೆಳೆಯುವ ಶಕ್ತಿ ಇವರಲ್ಲಿ ಇರುತ್ತದೆ. ಇವರು ಸುಲಭವಾಗಿ ಹಣ ಸಂಪಾದನೆ ಮಾಡುವ ಕೌಶಲವನ್ನು ಹೊಂದಿರುತ್ತಾರೆ. ಇವರು ಜೀವನದಲ್ಲಿ ಸಹಭಾಗಿತ್ವವನ್ನು ರೂಪಿಸಿಕೊಂಡಲ್ಲಿ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುತ್ತಾರೆ. ಜೀವನದಲ್ಲಿ ಬರುವಂತಹ ತೊಂದರೆಗಳನ್ನು ನಿವಾರಿಸಲು ಮತ್ತು ಅದೃಷ್ಟವನ್ನು ಪಡೆಯಲು ಶುಕ್ರವಾರ ದಾನ ಮಾಡಿ. ಶುಕ್ರವಾರ ಜನಿಸಿದವರು ತಮ್ಮ ಸಂಗಾತಿಯನ್ನು ಸರಿಯಾಗಿಯೇ ಆಯ್ಕೆ ಮಾಡುತ್ತಾರೆ ಮತ್ತು ಜೀವನದಲ್ಲೂ ಸುಖವಾಗಿಯೇ ಇರುತ್ತಾರೆ. ನಾಲ್ಕನೇ ಪ್ರಶ್ನೆ. ಕೈಯಲ್ಲಿ ಅಥವಾ ಕಾಲಲ್ಲಿ 6 ಬೆರಳು ಇದ್ದರೆ ಏನರ್ಥ? ಆಪ್ಷನ್ ಎ ಕೋಪಿಷ್ಠರು, ಬಿ ಅದೃಷ್ಟವಂತರು, ಸಿ ಆಲಸಿಗಳು, ಡಿ ಜಿಪುಣರು. ಸರಿಯಾದ ಉತ್ತರ ಆಪ್ಷನ್ ಬಿ ಅದೃಷ್ಟವಂತರು. ಕೈಯಲ್ಲಿ ಅಥವಾ ಕಾಲಲ್ಲಿ 6 ಬೆರಳುಗಳು ಇದ್ದರೆ ಅದೃಷ್ಟವಂತರು ಎಂದು ಅರ್ಥ. ಐದನೇ ಪ್ರಶ್ನೆ. ಎಷ್ಟು ವರ್ಷವಾದರೂ ಕೆಡದೇ ಇರುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಜೇನುತುಪ್ಪ, ಬಿ ದೇಶಿ ತುಪ್ಪ, ಸಿ ಚಾಕ್ಲೇಟ್, ಡಿ ಬಿಸ್ಕೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪ. ಜೇನುತುಪ್ಪ ಎಷ್ಟು ವರ್ಷವಾದರೂ ಕೆಡುವುದಿಲ್ಲ. ಆರನೇ ಪ್ರಶ್ನೆ. ದೇಹದ ಯಾವ ಭಾಗವು ಬೆವರುವುದಿಲ್ಲ? ಆಪ್ಷನ್ ಎ ಹೊಟ್ಟೆ, ಬಿ ಕೈ, ಸಿ ಕಾಲು, ಡಿ ತುಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ತುಟಿ. ತುಟಿಯು ಬೆವರುವುದಿಲ್ಲ. ಏಳನೇ ಪ್ರಶ್ನೆ. ನೆತ್ತಿಯ ತುರಿಕೆಯನ್ನು ಹೋಗಲಾಡಿಸಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ವೀಳ್ಯದೆಲೆ, ಬಿ ಎಣ್ಣೆ, ಸಿ ನಿಂಬೆ ರಸ, ಡಿ ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ರಸ. ನೆತ್ತಿಯ ತುರಿಕೆಯನ್ನು ಹೋಗಲಾಡಿಸಲು ನಿಂಬೆ ರಸವನ್ನು ಹಚ್ಚಬೇಕು. ಎಂಟನೇ ಪ್ರಶ್ನೆ. ಕೋಳಿಯ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿದೆ? ಆಪ್ಷನ್ ಎ ಎದೆ, ಬಿ ಕುತ್ತಿಗೆ, ಸಿ ತೊಡೆ, ಡಿ ರೆಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ತೊಡೆ. ಕೋಳಿಯ ತೊಡೆ ಭಾಗದಲ್ಲಿ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇರುತ್ತದೆ. ಒಂಬತ್ತನೇ ಪ್ರಶ್ನೆ. ತೂಕ ಇಳಿಕೆಗೆ ಈ ತರಕಾರಿ ರಾಮಬಾಣ? ಆಪ್ಷನ್ ಎ ಹಾಗಲಕಾಯಿ, ಬಿ ಸೋರೆಕಾಯಿ, ಸಿ ಹೀರೆಕಾಯಿ, ಡಿ ಬೆಂಡೆಕಾಯಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ. ಸೋರೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಸೋರೆಕಾಯಿ ರಸವನ್ನು ಕುಡಿಯುವುದರಿಂದ ನೀವು ಅನೇಕ ಕಾಯಿಲೆಗಳಿಂದ ಮುಕ್ತರಾಗುತ್ತೀರಿ. ಹೆಚ್ಚುತ್ತಿರುವ ತೂಕದಿಂದ ನೀವು ತೊಂದರೆಗೆ ಒಳಗಾಗಿದ್ದರೆ ಸೋರೆಕಾಯಿ ಅನ್ನು ಸೇವಿಸಬೇಕು, ಏಕೆಂದರೆ ಇದು ನಿಮ್ಮ ತೂಕವನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. 10ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವ ವ್ಯಕ್ತಿ ಬಾದಾಮಿ ತಿನ್ನಲೇಬಾರದು? ಆಪ್ಷನ್ ಸಿ ಹೃದಯ ಸಮಸ್ಯೆ, ಬಿ ಬಿಪಿ, ಸಿ ಮಧುಮೇಹ, ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೈ ಬಿಪಿ. ಬಿಪಿ ಸಮಸ್ಯೆಯಿಂದ ಬಳಲುತ್ತಿರುವವರು ಬಾದಾಮಿಯನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಅಧಿಕ ರಕ್ತದೊತ್ತಡ ನಿವಾರಣೆಗೆಂದು ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳುತ್ತಿರುವವರು ಬಾದಾಮಿ ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಹಾನಿಕಾರಕವಾಗಿ ಪರಿಣಮಿಸಬಹುದು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಅಕ್ಕಮಹಾದೇವಿ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.